ಯಾವೊಂದು ಕಾವೇರಿಯ ನೀರಿನ ವಿಷಯದಲ್ಲಿ ಟ್ರಿಬ್ಯುನಲ್ ರಚನೆಯಾಗಿ ಅಲ್ಲೇನು ವ್ಯಾಜ್ಯಗಳಾಗಿದ್ದಾವೆ, ತಮಿಳುನಾಡಿನ ಅಡ್ವೊಕೇಟ್ಗಳೇ ಹೇಳಿದ್ದಾರೆ, ವಕೀಲರುಗಳು. ಇವತ್ತು ಕರ್ನಾಟಕ ರಾಜ್ಯದ ಭಾಗದಲ್ಲಿ ಮತ್ತೊಂದು ರಿಸರ್ವಾಯರ್ನ ಕಟ್ಟಿಕೊಳ್ಳಲಿಕ್ಕೆ ನಮ್ಮ ಅಬ್ಜೆಕ್ಷನ್ ಇಲ್ಲ. ಇದು ಟ್ರಿಬ್ಯುನಲ್ ಮುಂದೆ ತಮಿಳುನಾಡಿನ ಅಡ್ವೊಕೇಟ್ಗಳು ಹೇಳಿರ್ತಕ್ಕಂಥ ಮಾತು. ನಿಮ್ಮ ಯೋಗ್ಯತೆಗೆ ಕಡತ ತೆಗೆದು ನೋಡಿ. ಇವತ್ತು ಮೇಕೆದಾಟದಲ್ಲಿ ಏನು ಕಾರ್ಯಕ್ರಮ ಮಾಡಬೇಕು ಅಂತೀರಿ, ಮೊದಲು ಮೈ ಬಗ್ಸಿ ಕೆಲಸ ಮಾಡಿ. ಇಲ್ಲಿ ಬೆಂಗಳೂರು ನಗರದಲ್ಲಿ ಹಣ ಲೂಟಿ ಮಾಡತಕ್ಕಂಥದ್ದಕ್ಕೆ ನಿಮ್ಗೆ ಸಮಯ ಇಲ್ಲ ಪಾಪ ನೀರಾವರಿ ಮಂತ್ರಿಗಳಿಗೆ. ಯಾವುದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 100 ರೂಪಾಯಿ ಕೊಡಬೇಕು ಅವರಿಗೆ ಚಂದನ. ಅದಕ್ಕೆ ನಿಮ್ಗೆ ಸಮಯ ಅಲ್ಲಿದೆ, ನೀರಾವರಿ ಕೆಲಸ ಮಾಡ್ಲಿಕ್ಕೆ ಸಮಯ ಇಲ್ಲ. ಯಾವ ಎಕ್ಸ್ಪ್ರೆಸ್ ಕೆನಾಲ್ ಹೇಳೋದ್ರಿ, ಈಗ ಎಕ್ಸ್ಪ್ರೆಸ್ ಕೆನಾಲ್ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ, ಅದ್ರ ಬಗ್ಗೆ ನಾನೀಗ ಚರ್ಚೆ ಮಾಡಲ್ಲ. ಎತ್ತಿನ ಹೊಳೆ ಹೇಳಿದ್ರಿ, ಎತ್ತಿನ ಹೊಳೆ ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಿದ್ರು? ಇದೇ ಚಿಕ್ಕಬಳ್ಳಾಪುರದ ಲೋಕಸಭೆ ಚುನಾವಣೆ 2014ರಲ್ಲಿ ಘೋಷಣೆ ಆದಾಗ ಇದೇ ಕಾಂಗ್ರೆಸ್ ಪಕ್ಷ. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಮುಂದಿನ 3 ವರ್ಷಗಳಲ್ಲಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನ ಹೊಳೆಯಿಂದ ನೀರನ್ನು ಕೊಡ್ತೀವಿ ಅಂತ ಹೇಳಿದ್ದು 2014 ಹೇಳಿದ್ದು. ಇವತ್ತು 2024ಕ್ಕೆ ಬಂದಿದ್ದೇವೆ. ಎತ್ತಿನ ಹೊಳೆ ಎಲ್ಲಿದೆ? ನಿಮ್ಮ ಕಾಲುವೆಗಳು ತೋಡ್ಕೊಂಡಿದ್ದಾರೆ, ಕಾಂಟ್ರಾಕ್ಟರ್ ಜೋಬ್ ತುಂಬಿಸಿದ್ದಾರೆ, ರಾಜಕಾರಣಿಗಳು ಜೋಬ್ ತುಂಬಿಕೊಂಡು ಇಟ್ಕೊಂಡಿದ್ದಾರೆ. ಎತ್ತಿನ ಹೊಳೆ ಇನ್ನೂ ಸಕಲೇಶಪುರದಲ್ಲೇ ಕುಡ್ತಾ ಇದೆ. ಅದು ಎತ್ತಿನ ಹೊಳೆ ಅವರಿಗೆ ಅಲ್ಲಿ ಹೇಳ್ತಾವ್ರು ನಮ್ಮ ಲೀಡ್ರಲ್ಲಿ, ಹಾಲು ಕುರಿಯ ಹಸು, ಹಾಲು ಕೂಡ ಹಸುವುದು ಚೆನ್ನಾಗಿ ಕರ್ಕತಾವ್ರೆ ಅಂತ. ಇದು ಕಾಂಗ್ರೆಸ್ ಮಾಡ್ತಿರ್ತಕ್ಕಂಥ ಕೆಲಸ. ಇದೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸಿ. ಇವತ್ತು ಹೇಳ್ತಾ ಇದ್ದಾರೆ 52,000 ಕೋಟಿ ಒಂದು ವರ್ಷಕ್ಕೆ ಪ್ರತಿ ಕುಟುಂಬ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆ 52,000 ಕೋಟಿ ಕೊಡ್ಲಿಕ್ಕೆ ಈ ನಾಡಿನ ಜನತೆ ಯಾವ ಬೆಲೆಯನ್ನ ತೆತ್ತುತ್ತಾ ಇದ್ದೀರಿ ನೀವು ಯೋಚನೆ ಮಾಡಬೇಕು. ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳಿಗೆ ಹೇಳಬೇಕು ನೀವು. ಇವತ್ತು 52,000 ಕೋಟಿ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಇನ್ನು ಎಷ್ಟೋ ಕುಟುಂಬಗಳಿಗೆ ದುಡ್ಡೇ ಬರಲಿಲ್ಲ. 2 ತಿಂಗಳು 3 ತಿಂಗಳಾದ್ರೂ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಹಲವಾರು ಕುಟುಂಬಕ್ಕೆ. ಅದು ಒಂದು ಭಾಗ. ಈಗ ಈ ಕಾರ್ಯಕ್ರಮ ತರಲಿಕ್ಕೋಸ್ಕರವಾಗಿ ಈ ವರ್ಷ 1,05,000 ಕೋಟಿ ಸಾಲ ಮಾಡಿದ್ದಾರೆ. 100 ಕೋಟಿ ಈ ಕಾರ್ಯಕ್ರಮಕ್ಕೆ ಕೊಟ್ಟರೆ ಇನ್ನೂ 52,000 ಕೋಟಿ ಸಾಲ ದುಡ್ಡು. ಆ ಸಾಲ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಕೊನೆಗೆ ಸಾಲ ಏರಿಕೆ ಆದರೆ ಆ ಸಾಲ ತೀರಿಸ್ತಕ್ಕಂಥವ್ರು ಯಾರು? ನೀವೇ ತೀರಿಸ್ಬೇಕು ಸಾಲನ. ಇವರೇನು ಸಿದ್ದರಾಮಯ್ಯರಾಗಲಿ ಶಿವಕುಮಾರ್ ಬಂದು ಸಾಲ ತೀರಿಸಲ್ಲ, ಇಲ್ಲ ನಾವು ಸಾಲ ತೀರ್ಸಕ್ಕಾಗಲ್ಲ. ಆ ಸಾಲ ತೀರಿಸ್ಬೇಕಾದ್ರೆ ನಿಮಗೆ ತೆರಿಗೆ ಹಾಕಿ ಹಣ ಮತ್ತೆ ಸರ್ಕಾರಕ್ಕೆ ಸಂಗ್ರಹ ಮಾಡಿ ನಿಮ್ಮ ಕೈನಲ್ಲೇ ದುಡ್ಡು ಕಟ್ಟಿಸಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇವತ್ತು ನಿಮಗೆ ಬದುಕುವ ಶಕ್ತಿ, ದುಡಿಯುವ ಶಕ್ತಿಯನ್ನು ಕೊಡದೆ ಸ್ವಾತಂತ್ರ್ಯ ಬಂದು 77 ವರ್ಷಗಳಾಗಿದೆ. ಈಗಲೂ ಕೈಯೊಡ್ಡಿ ಬದುಕ್ತಕ್ಕಂಥ ಈ ಸರ್ಕಾರಗಳು ನಿಮಗೆ ಕೊಡ್ತಾ ಇರ್ತಕ್ಕಂಥ ಇಂಥ ಯೋಜನೆಗಳು ಬೇಕು. ಇಲ್ಲ ನೀವುಗಳು ಯಾರಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಸಂಕಷ್ಟಕ್ಕೆ ಒಳಗಾದಾಗ ಕೈ ಎತ್ತಿ ಅವರಿಗೆ ಕೊಡ್ತಕ್ಕಂಥ ಶಕ್ತಿಯನ್ನ ನೀವು ಪಡಿಬೇಕು. ಯೋಚನೆ ಮಾಡಿ ಅಂತಕ್ಕಂಥದ್ದನ್ನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೇನೆ. ಇವರು ಹೇಳ್ತಕ್ಕಂಥ ಮಾತುಗಳೇನಿದೆ, ನಿಮ್ಮ ಮುಂದೆ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತರತಕ್ಕಂಥದ್ದನ್ನ ಮಾಡದೆ ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಮೇಲೆ ಮಾತನಾಡ್ತಾ ಇದ್ದೀರಿ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೆ. ನಾನು ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದೇನೆ. 2006-7ರಲ್ಲಿ ಯಡಿಯೂರಪ್ಪನವರು ನಾವು 2,500 ಕೋಟಿ ಅವತ್ತು ರೈತರ ಸಾಲ ಮನ್ನಾ ಮಾಡಿದ್ದೇವೆ. 2,500 ಕೋಟಿ. 2018ರಲ್ಲಿ ನಾನು ಮುಖ್ಯಮಂತ್ರಿ ಆದಾಗ 25,000 ಕೋಟಿ ಸಾಲ ಮನ್ನಾ ಮಾಡಿದಾಗ ರೈತರ ಸಾಲವನ್ನು ಮನ್ನಾ ಮಾಡಿ ಕೇಂದ್ರ ಸರ್ಕಾರದ ಮುಂದೆ ನಾನು ರೈತರ ಸಾಲ ಮನ್ನಾ ಮಾಡಿದ್ದೇನೆ, ನಾನು ದುಡ್ಡು ಅಡ್ಜಸ್ಟ್ಮೆಂಟ್ ಮಾಡಿಕೊಡಿ ಅಂತ ಹೇಳಿ ಪ್ರಧಾನಮಂತ್ರಿಗಳ ಹತ್ರ ಕೈ ಜೋಡಿಸಲಿಲ್ಲ. ನಾನು ಅವ್ರ ಮುಂದೆ ಕೈ ನೀಡಲಿಲ್ಲ. ನಿಮ್ಮ ದುಡ್ಡಿಂದ ನಿಮ್ಮ ಸಾಲ ತೀರಿಸಿಕೊಟ್ಟಿದ್ದೇವೆ. ನಮ್ಮ ರಾಜ್ಯ ಸಂಪತ್ತು ಭರಿತವಾದಂಥ ರಾಜ್ಯ. ಇಂಥ ರಾಜ್ಯದಲ್ಲಿ ನಮ್ಮ ಜನತೆಯನ್ನ ಯಾವ ಮಟ್ಟಕ್ಕೆ ಇಡ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ನಮ್ಮ ಬದುಕೇನಾಗುತ್ತೆ ಯೋಚನೆ ಮಾಡಿ.